ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮಿನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಶ್ರೀಮತೆ ನಮಃ. ಆಜಿಮ್ನ ಜಗ್ಮುರ್ಗಿರ್ವಾಹೋ ಅಶ್ವಾಃ ನಯಂ ಜರಂತೆ ಶರದೋ ನ ಮಾಸಾ ನದ್ಯಾವ ಇಂದ್ರಮವಕರ್ಷಯಂತಿ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಶ್ರೋತೃಗಳಿಗೂ ಕೂಡ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳು ಮತ್ತು ನಮಸ್ಕಾರಗಳು. ವರಮಹಾಲಕ್ಷ್ಮಿ ವ್ರತದ ಶುಭ ಸಂದರ್ಭದಲ್ಲಿ ಶ್ರೀಮಾನ್ ಅನ್ನುವ ನಾಮ, ವಿಷ್ಣು ಸಹಸ್ರನಾಮ ಸ್ತೋತ್ರದ 226ನೇ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ, ಇವಿಷ್ಟನ್ನು ನಾವು ನೋಡಬೇಕಾಗಿದೆ. ಮೊದಲು ಶ್ರೀಮಾನ್ ಅನ್ನುವ ನಾಮಕ್ಕೆ ಏನು ಅರ್ಥ ಅನ್ನೋದನ್ನು ನೋಡೋಣ. ಶ್ರೀಮಾನ್ ಅನ್ನುವುದು ಒಟ್ಟಾರೆ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 3 ಬಾರಿ ಬಂದಿದೆ ಅಂತಾರೆ. 178ನೇದ್ದು ಈಗಾಗಲೇ ಒಂದು ಬಾರಿ ಆಗಿ ಹೋಗಿದೆ. ಆ ಸಂಖ್ಯೆ ಸ್ವಲ್ಪ ಹಿಂದೆ ಮುಂದಿರಬಹುದು. ಒಂದು ಬಾರಿ ಆಗಿದೆ, ಇಲ್ಲಿ ಈಗೊಂದು ಆಗ್ತದೆ, ಮುಂದೆ 617ನೇದೊಂದು ಇನ್ನೊಂದಿದೆ. ಹೀಗೆ ಶ್ರೀಮಾನ್ ಅನ್ನುವುದಕ್ಕೆ ಕನಿಷ್ಠ 300 ಅರ್ಥ ಇವೆ. ಒಂದೊಂದು ನಾಮಕ್ಕೆ 100 ಅರ್ಥ ಅಂತ ಇಟ್ಕೊಂಡ್ರೆ ಶ್ರೀಮಾನ್ ಅನ್ನುವ ರೂಪ, ಭಗವಂತನ ರೂಪ 3, ಆ ಶಬ್ದಕ್ಕೆ ಕನಿಷ್ಠ 100 ಅರ್ಥ ಇರಬೇಕು. ಆದ್ರಿಂದ ಇಲ್ಲಿ ಬಂದಿರುವ ಅರ್ಥವನ್ನೇ ಅಲ್ಲಿ ಹೇಳುವುದಲ್ಲ, ಬೇರೆ ಬೇರೆ ಕಡೆ ಆ ನಾಮ ಬಂದಿದೆ ಅಂದ್ರೆ ಅದಕ್ಕೂ 200, ಇದಕ್ಕೆ 100, ಅದಕ್ಕೆ 100, ಮತ್ತೊಂದಕ್ಕೆ 100, ಹೀಗೆ 300 ಅರ್ಥಗಳು ಇದ್ದಿರಬೇಕು ಅಂತ ಗೋವಿಂದಾಚಾರ್ಯರು ಅಭಿಪ್ರಾಯ ಪಡ್ತಾರೆ. ಹಾಗೆ ಯಾವ್ದಾದ್ರು ಒಂದು ನಾಮ 4 ಬಾರಿ ಬಂದಿದ್ರೆ ಅದಕ್ಕೆ 400 ಕನಿಷ್ಠ ಅರ್ಥ ಇರ್ತವೆ. ಆದರೆ ಈಗ ಅಷ್ಟನ್ನೆಲ್ಲ ಹೇಳಲಿಕ್ಕೆ ಬೇಕಾದಂಥ ವ್ಯಾಕರಣದ ಸೌಲಭ್ಯ ಇತ್ಯಾದಿ ನಮ್ಮಲ್ಲಿಲ್ಲ. ಶ್ರೀಪತಿ ಅವನೇ ಶ್ರೀಮಾನ್, ಯಾರು ಲಕ್ಷ್ಮೀದೇವಿಗೆ ಪತಿಯೋ ಅವನೇ ಶ್ರೀಮಾನ್. ಅಥವಾ ವೇದಪತಿ, ಶ್ರೀ ಅಂದರೆ ವೇದ. ಋತೋ ಯಜೂಂಷಿ ಸಾಮಾನಿ ಸಾಹಿಶ್ರೀ ರಮೃತಾ ಸತಾಮ್ ಅಂತ ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಆದ್ದರಿಂದ ಶ್ರೀಮಾನ್ ಅಂದರೆ ವೇದಪತಿ ಅಂತ ಅರ್ಥ. ಮತ್ತೆ ಕಾಂತಿ ಉಳ್ಳವನು, ಶ್ರೀ ಅಂದರೆ ಭಗವಂತನ ಸ್ವರೂಪ ಸೌಂದರ್ಯ, ಆ ಸ್ವರೂಪ ಸೌಂದರ್ಯ ಉಳ್ಳವನಾದ್ರಿಂದ ಶ್ರೀಮಾನ್ ಅಂತ ಮತ್ತೊಂದರ್ಥ. ಶ್ರೀ ಅಂದರೆ ಎಲ್ಲ ಇಂದ್ರಿಯಗಳು, ಆ ಎಲ್ಲ ಇಂದ್ರಿಯಗಳಿಗೆ ಅಧಿಪತಿ ಆದ್ದರಿಂದ, ಇಂದ್ರಿಯ ಗಣಗಳಿಗೆ ಅಧಿಪತಿ ಆದ್ದರಿಂದ ಶ್ರೀಮಾನ್ ಅಂತ ಮತ್ತೊಂದು. ಅದನ್ನು ಈ ಹಿಂದೆ ಶ್ರೀಮಾನ್ ಅಂತ ಬಂದಾಗ ನಾನು ಹೇಳಿದ್ದೆ. ಹೀಗೆ ಶ್ರೀಮಾನ್ ಅನ್ನೋ ನಾಮಕ್ಕೆ ಅರ್ಥ ನೋಡಿದ್ದೇವೆ. ಈ ಶ್ರೀ ಅಂದರೆ ಭಕ್ತ ವಶವರ್ತಿತ, ಇನ್ನೊಂದು ಅರ್ಥನೂ ಕೆಲವರು ಹೇಳ್ತಾರೆ. ಭಕ್ತರ ಅಧೀನದಲ್ಲಿ ಭಗವಂತ ಇದ್ದಾನಲ್ಲ, ಅವನ ಮನೋಭಾವವನ್ನೇ ಶ್ರೀ ಅಂತಂತಾರೆ. ಮತ್ತೆ ಭಕ್ತರಿಗೆ ಕೊಡಬೇಕಾದ ಸಂಪತ್ತು ಏನಿದೆ ಅದನ್ನು ಶ್ರೀ ಅಂತಾರೆ. ಭಕ್ತರಿಗೆ ವಶವಾಗುವ ಮನೋಭಾವ, ಭಕ್ತರಿಗೆ ಕೊಡಬೇಕಾದ ಸಂಪತ್ತು, ಇವೆರಡೂ ಇರೋದ್ರಿಂದ ಆತ ಶ್ರೀಮಾನ್ ಅಂತ ಇನ್ನೊಂದು ಅರ್ಥ. ಹೀಗೆ ಕೆಲವು ಅರ್ಥಗಳನ್ನು ನೋಡಿದ್ದೇವೆ. ಇನ್ನು ಮುಂದೆ ಈ ಶ್ರೀಮಾನ್ ಎಂಬ ನಾಮಕ್ಕೆ ಸಂಬಂಧಪಟ್ಟ ಮೂಲ ಮಂತ್ರ, ಋಗ್ವೇದದ ಮೂಲ ಮಂತ್ರ, ಅದು 6ನೇ ಮಂಡಲದ 24ನೇ ಸೂಕ್ತದ 6ನೇ ಮಂತ್ರ ಮತ್ತು 7ನೇ ಮಂತ್ರ, ಇವೆರಡನ್ನೂ ಸೇರಿಸಿ ಹೊಸದಂಥ ಬೃಹತಿ ಮಂತ್ರ ಇದು ಈಗ ನಾವು ನೋಡ್ತಿರೋದು. ಆ 6ನೇ ಮಂಡಲದ 24ನೇ ಸೂಕ್ತದಲ್ಲಿ 6ನೇ ಮಂತ್ರ ಇದೆ, ವಿತ್ವಿರಾಪೋ ನ ಪರ್ವತಸ್ಯ ಪೃಷ್ಠಾತ್ ಅಂತ. ಆ ಮಂತ್ರ ಹಾಗೆ ಪ್ರಾರಂಭ ಕಾಣ್ತದೆ, ಆದರೆ ಮಂತ್ರದ ಕೊನೆಯಲ್ಲಿ ಆಜಿಮ್ನ ಜಗ್ಮುರ್ಗಿರ್ವಾಹೋ ಅಶ್ವಾಹ ಅಂತಿದೆ. ಅದಷ್ಟು ಮಾತ್ರ ಈ ನಾಮಕ್ಕೆ ಸಂಬಂಧಪಟ್ಟದ್ದಾಗಿದೆ. ಆ 6ನೇ ಮಂತ್ರದ 3 ಪಾದಗಳೆಲ್ಲವೂ ಕೂಡ ವಾಜಯಂತಹ ಅನ್ನುವವರೆಗೆ ಹಿಂದಿನ ಗ್ರಾಮಣಿ ಅನ್ನುವ ನಾಮಕ್ಕೆ ಸಂಬಂಧಪಟ್ಟದ್ದಾಗಿವೆ. 6ನೇ ಮಂತ್ರದ ಕೊನೆ ಪಾದ ಮತ್ತೆ 7ನೇ ಮಂತ್ರ ಇದೆ ಇದರ ನಂತರ, ನಯಂ ಜರಂತಿ ಶರದೋ ನ ಮಾಸಾಹ ಅಂತ. ಅದರಲ್ಲಿ ಅವಕರ್ಷಯಂತಿ ಅನ್ನುವವರೆಗೆ ಒಟ್ಟು ಪೂರ್ವಾರ್ಧ, ಆ 7ನೇ ಮಂತ್ರದ ಪೂರ್ವಾರ್ಧ ಇಷ್ಟು ಕೂಡ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟದ್ದಾಗಿದೆ, ಈಗ ನಾವು ನೋಡ್ತಿರೋ ಬೃಹತಿ ಮಂತ್ರಕ್ಕೆ. ಅದಕ್ಕೆ ಸಾಯಣಾಚಾರ್ಯರು, ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಮಾಡಿದ ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನ ನೋಡೋಣ. ಆಜಿಮ್ನ ಜಗ್ಮುಹು ಗಿರ್ವಾಹೋ ಅಶ್ವಾಹ ಅಂತ. ಈ ಅಶ್ವಾಹ ಅಂದರೆ ವಾಹನಗಳು,
ಕುದುರೆಗಳು. ಅವು ಆಜಿ ಅಂದರೆ ಯುದ್ಧ ಭೂಮಿ, ಸಂಗ್ರಾಮ. ಯುದ್ಧ ಭೂಮಿಗೆ ಅವು ಧಾವಿಸ್ತವೆ ಕುದುರೆಗಳು. ಕುದುರೆಗಳ ಬೆನ್ನು ಚಪ್ಪರಿಸಿ ಬಿಟ್ಟು ಬಿಟ್ರೆ ಅವು ಅವಸರದಿಂದ ಯುದ್ಧ ಭೂಮಿಗೆ ಧಾವಿಸ್ತವೆ. ಅದರಂತೆ ನಿನಗೂ ಕೂಡ ಈ ಎಲ್ಲ ಸ್ತೋತ್ರಗಳು ಬಂದು ತಲುಪ್ತವೆ. ನಾವು ಮಾಡಿದ ಸ್ತೋತ್ರಗಳೆಲ್ಲವೂ ನಿನ್ನನ್ನೇ ತಲುಪ್ತವೆ ಅಂತ ಮೂಲ ಋಗ್ವೇದದಲ್ಲಿ ಇರೋದು. ಹೀಗೆ ಆಜಿಮ್ನ ಜಗ್ಮುಹು ಗಿರ್ವಾಹ. ಗಿರ್ವಾಹ ಅಂತ ಭಗವಂತನಿಗೆ ಅಥವಾ ಇಂದ್ರನಿಗೆ ವಿಶೇಷಣ. ಗೀರ್ಭಿಹಿ ಸ್ತುತಿರೂಪಾಭಿಹಿ ವಾಗ್ಭಿಹಿ ವಹನೀಯ. ನಾವೇನು ಸ್ತೋತ್ರ ಇಂದ್ರ ಅಥವಾ ಭಗವಂತನ ಕುರಿತು ಮಾಡ್ತೇವೆ, ಆ ಸ್ತೋತ್ರದ ಮೂಲಕ ಆತ ನಮ್ಮಲ್ಲಿ ಬರ್ತಾನೆ. ಅಥವಾ ಅಂಥದ್ದೊಂದು ಮಾತನ್ನು ಉಪಯೋಗ ಮಾಡಿ ನಾವು ಯಾರಿಗಾದರೂ ಆ ಭಗವಂತನ ಕುರಿತಾಗಿ ತಿಳಿಸ್ತೇವೆ. ಉದಾಹರಣೆಗೆ ಒಬ್ಬ ಗುರು ಮಾತಿನ ಮೂಲಕ ಶಿಷ್ಯನಿಗೆ ತಿಳಿಸಿದರೆ ಆ ಗುರುವಿನ ಮೂಲಕ ಭಗವಂತನ ಅಸ್ತಿತ್ವ ಆ ಶಿಷ್ಯನಿಗೆ ತಲುಪಿದಂತಾಯ್ತು. ಇಂದ್ರನ ಅಸ್ತಿತ್ವ ಭಗವಂತನ ಅಂತ ನನಗೆ ಅಭ್ಯಾಸದ ಬಲದಿಂದ ಬಾಯಿಯಿಂದ ಬರ್ತಿದೆ. ವಾಸ್ತವಿಕವಾಗಿ ಭಗವಂತ ಅಂತ ಇಲ್ಲಿ ಹೇಳೋದಿಲ್ಲ ಸಾಯಣಾಚಾರ್ಯ. ಅವರನ್ನೆಲ್ಲ ಶುದ್ಧವಾಗಿ ಇಂದ್ರನ ಪರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಅಂತೂ ಮಾತಿನ ಮೂಲಕ, ಗೀರ್ಭಿಹಿ ಮಾತುಗಳ ಮೂಲಕ, ವೇದಗಳ ಮೂಲಕ, ಸ್ತೋತ್ರಗಳ ಮೂಲಕ ವಹನೀಯ. ಒಂದು ಕಡೆಯಿಂದ ಅವನು ಇನ್ನೊಂದು ಕಡೆ ಹೋಗ್ತಾನೆ. ಅವನು ಹೋಗುವುದು ಅಂದ್ರೆ ಅವನ ಅರಿವು ಗುರುವಿನಿಂದ ಶಿಷ್ಯನಿಗೆ ಹೋಗೋದು ಅಂತ ಹೀಗೆಲ್ಲ ಅರ್ಥ. ಅಥವಾ ನಾವೇ ಅವನನ್ನು ಸ್ತುತಿಸಿದಾಗ ಆ ಸ್ತೋತ್ರಗಳ ಮೂಲಕವಾಗಿ ಅವನು ನಮ್ಮಲ್ಲಿಗೆ ಬರುವುದು ಅಂತ ಅರ್ಥ. ಹೀಗೆ ಸ್ತೋತ್ರ ಅನ್ನೋದು ಅವನನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸಲಿಕ್ಕೆ ಇರುವಂತಹ ಒಂದು ಮಾಧ್ಯಮ. ಅದು ಗಿರ್ವಾಹ ಅಂತ ಅವನಿಗೆ ಸಂಬೋಧನೆ. ಅಶ್ವ ಅಂದ್ರೆ ಕುದುರೆ, ಆಜಿ ಅಂದ್ರೆ ಯುದ್ಧ ಭೂಮಿ. ಮುಂದೆ ನಯಂ ಜರಂತಿ ಅಂತ 7ನೇ ಮಂತ್ರದ ಪೂರ್ವಾರ್ಧ ಅದನ್ನು ನೋಡ್ಬೇಕು. ಈ ಇಂದ್ರನ ಮಹಿಮೆ ಅಂಥದ್ದು ಅಂದ್ರೆ ಶರದಹ ಅಂದ್ರೆ ಸಂವತ್ಸರಗಳು, ವರ್ಷ, ನಮಗದು ಗೊತ್ತಿದೆ. ಈ ಇಂದ್ರನನ್ನ ಎಂದೂ ಕ್ಷೀಣನನ್ನಾಗಿ ಮಾಡೋದಿಲ್ಲ. ವರ್ಷಗಳು ಉರುಳ್ತಾನೆ ಇರ್ತವೆ. ಯಾವ ದೇವತೆಯೂ ಕೂಡ ವರ್ಷದ ಆಗಲಿ ಮತ್ತಾವುದೇ ಕಾಲದ ವಿಭಾಗದ ದಾಳಿಗಾಗಲಿ ಬಲಿಯಾಗುವವರಲ್ಲ. ಅವರಿಗೆ ವಾರ್ಧಕ್ಯ ಮೊದಲಾದವುಗಳಿಲ್ಲ, ಅದು ನಮಗೆಲ್ಲ ಗೊತ್ತಿದೆ. ಇಂದ್ರನಿಗೂ ಕೂಡ ಇಲ್ಲ. ಇಂದ್ರ ದೇವತೆಗಳ ರಾಜನೇ. ಹಾಗೆ ವರ್ಷಗಳ ಮಾತ್ರ ಅಲ್ಲ, ಮಾಸಗಳು, ಹಾಗೆ ದ್ಯಾವಹ ಅಂದ್ರೆ ದಿವಸಗಳು ಈ ಇಂದ್ರನನ್ನ ಎಂದೂ ಕೂಡ ಕ್ಷೀಣನನ್ನಾಗಿ ಮಾಡೋದಿಲ್ಲ ಅಂತ ಅದರ ಪೂರ್ವಾರ್ಧದ ಅರ್ಥ. ಪೂರ್ವಾರ್ಧಕ್ಕೆ ಇಲ್ಲಿಗೆ ಈ ಬೃಹತಿ ಮಂತ್ರ ಕೊನೆಗೊಳ್ತದೆ. ಇದಿಷ್ಟು ಸಾಯಣಾಚಾರ್ಯ ಹೇಳಿದ ಅರ್ಥ ಆಯಿತು. ಇನ್ನು ಮುಂದೆ ಮೂಲ ಋಗ್ವೇದಕ್ಕೆ ಅರ್ಥ ಮಾಡಿದ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದು ನೋಡೋಣ. ಶ್ರೀಮಾನ್ ಅನ್ನುವುದಕ್ಕೆ ಶ್ರೀ ಉಳ್ಳವನು ಅಂತ ಅರ್ಥ. ಶ್ರೀ ಅಂದ್ರೆ ಭಕ್ತರ ವಶವರ್ತಿತ್ವ ಅಥವಾ ಭಕ್ತರಿಗೆ ಕೊಡಬೇಕಾದ ಸಂಪತ್ತು, ಅದು ಉಳ್ಳವನೇ ಶ್ರೀಮಾನ್. ಅರ್ಥಾತ್ ಭಕ್ತರಿಗೆ ಎಲ್ಲವನ್ನು ಕೊಡುವವನು, ಭಕ್ತರ ಅಧೀನನಾದವನು. ಈ ಅರ್ಥ ಹೇಳಿದವರು ಭಗವಂತಾಚಾರ್ಯರೇ. ಅವರ ದೃಷ್ಟಿಯಲ್ಲಿ ಇದು 223ನೇ ನಾಮ. ನಾವೀಗ ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ನೋಡ್ತಾ ಇರೋದು 226ನೇ ನಾಮ. ಮತ್ತೆ 223ನೇಯ ಈ ಶ್ರೀಮಾನ್ ಅನ್ನೋದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ ಕ್ರೀರಿಂದ್ರೋ ಮಿತ್ರೋನೋ ಅತ್ರ ವರುಣಶ್ಚ ಪೂಷಾರ್ಯೋ ವಶಸ್ಯ ಪರ್ಯೇತಾಸ್ತಿ ವಿತ್ವಿದಾಪೋನ ಪರ್ವತಸ್ಯ ಪೃಷ್ಠಾದುಕ್ಥೇಭಿಹಿ ಅಂತ. ಕ್ರೀರಿಂದ ಅಂದ್ರೆ ಪ್ರಾರಂಭ ಕಾಣ್ತದೆ. ಕಕಾರ ರಕಾರಗಳು ಒತ್ತಕ್ಷರ. ಅಲ್ಲಿ ಹಿಂದೊಂದು ಕಡೆ ಚಕ್ರಿ ಅಂತ ಬಂದಿತ್ತು. ಚಕ್ರಿ ಅನ್ನೋದು ಚಕಾರ ಅನ್ನೋದು ಹಿಂದಿನ ನಾಮಕ್ಕೆ ಹೋಗಿದೆ, ಗ್ರಾಮಣಿ ಅನ್ನೋದಕ್ಕೆ. ಕ್ರಿ ಅನ್ನೋದು ಈ ನಾಮಕ್ಕೆ ಬಂದಿದೆ. ಹೀಗೆ ಅಕ್ಷರ ಛೇದ ಮಾಡ್ತಾರೆ ಭಗವಂತಾಚಾರ್ಯ. ಅದು ಹಿಂದೆ ಹೇಳಿದ್ದೇನೆ. ಅಕ್ಷರ ಛೇದ ಮಾಡೋದಿಲ್ಲ, ಪದಚ್ಛೇದ ಮಾಡ್ತಾರೆ ರಘುನಾಥ ಸ್ವಾಮಿಗಳು. ಇದು ವ್ಯತ್ಯಾಸ ಇದೆ. ಆದ್ರಿಂದ ಈ ಮಂತ್ರ ಇಲ್ಲಿ ಕ್ರೀರಿಂದ್ರ ಅಂತಾನೆ ಪ್ರಾರಂಭ ಕಾಣ್ತದೆ. ಹೀಗೆ ಶ್ರೀಮಾನ್ ಅನ್ನುವ ನಾಮಕ್ಕೆ ಸಂಬಂಧಪಟ್ಟ 223ನೇ ಬೃಹತಿ ಮಂತ್ರ ಯಾವುದು ಅಂತ ಅವ್ರು ತೋರಿಸಿದ್ದಾರೆ. ಆದ್ರೆ ಆ ಒಟ್ಟಾರೆ ಕ್ರೀರಿಂದ ಅಲ್ಲಿಂದ ಪ್ರಾರಂಭ ಆಗಿ ಪೃಷ್ಠಾದುತ್ತೇಭಿ ಅಂತ ಏನ್ ಮಂತ್ರ ಕೊನೆ ಕಾಣ್ತದಲ್ಲ, ಅದಕ್ಕೇನರ್ಥ, ಇಡೀ ವಾಕ್ಯಕ್ಕೆ ಏನರ್ಥ ಅದನ್ನ ಅವ್ರು ಹೇಳಿಲ್ಲ. ಋಗ್ವೇದದ ಮೂಲ ಮಂತ್ರಗಳಿಗೆ ಅವ್ರೇನು ಅರ್ಥ ಹೇಳ್ತಾರೆ ಬೇರೆ, ಅದು ಹಿಂದೆ ಮುಂದೆ, ಅದನ್ನು ಇಲ್ಲಿ ಹೊಂದಿಸ್ಬೇಕಷ್ಟೆ. ಅದು ಸಮಸ್ಯೆ ಏನಾಗ್ತದೆ, ಕ್ರೀ ರಿಂದ ಇದಕ್ಕೆ ಹೊಂದಿಸೋದು ಹೇಗೆ? ಚಕ್ರಿ ರಿಂದ್ರ ಅಂತ ಬಂದಿದ್ರೆ ಹೊಂದಿಸ್ಬೋದಿತ್ತು. ಚ ಅನ್ನೋದು ಹಿಂದೆ ಹೋಗಿದೆ, ಕ್ರಿ ಅನ್ನೋದು ಮುಂದೆ ಹೋಗಿದೆ. ಇವಕ್ಕೆಲ್ಲ ಹೇಗೆ ಹೊಂದಿಸ್ಬೇಕು ಅನ್ನೋದನ್ನು ಅವರು ಹೇಳ್ಕೊಟ್ಟಿಲ್ಲ. ಅಕ್ಷರ ಛೇದ ನಾನು ಮಾಡಿಕೊಟ್ಟಿದ್ದೀನಿ, ಆದರೆ ಅರ್ಥ ಹೇಳಬೇಕು ಅನ್ನೋದನ್ನು ಅವ್ರು ಹೇಳ್ಕೊಟ್ಟಿಲ್ಲ. ಆದ್ರಿಂದ ಅವ್ರು ಹೇಳಿದ ಆಧ್ಯಾತ್ಮಿಕ ಅರ್ಥಗಳನ್ನಷ್ಟೇ ತಗೊಳ್ತೇನೆ. ಪದಚ್ಛೇದ ಯಾವ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದನ್ನು ರಘುನಾಥ ಸ್ವಾಮಿಗಳು ತೋರಿಸಿದ್ದಾರೆ. ಅವರು ತೋರಿಸಿದ ಸಂಪಾದನಕ್ಕೆ ಭಗವಂತಾಚಾರ್ಯ ತೋರಿಸಿದ ಅಧ್ಯಾತ್ಮದ ಅರ್ಥವನ್ನು ಜೋಡಿಸಿ ನನ್ನ ವ್ಯಾಖ್ಯಾನ ಮುಂದುವರಿಸ್ತೇನೆ. ಇದು ಮಂತ್ರ ಏನು ಅಂತ ಹೇಳಿದರು.
ಮುಂದೆ ಆಜಿಮ್ನ ಜಗ್ಮುಹು ಗಿರ್ವಾಹೋ ಅಶ್ವಾಹ ಅಂತ ಅನ್ನೋದಕ್ಕೆ ಅವರೇನು ಅರ್ಥ ಹೇಳ್ತಾರೆ? ಅದೇ ಅರ್ಥನೇ. ಗೀರ್ಬಿಹಿ ಅಂದರೆ ವೇದವಾಕ್ಯಗಳಿಂದ ವಾಹ್ಯತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗಲ್ಪಡ್ತಾನೆ ಇಂದ್ರ. ಇದು ಹೀಗೆ ಅರ್ಥ. ನಾನು ಅವಾಗ ಹೇಳಿದೆ, ಅವನು ನಮ್ಮ ಬಳಿಗೆ ಬರ್ತಾನೆ ಅಂದರೆ ಅವನ ಅರಿವು ನಮಗಾಗ್ತದೆ ಅಂತ ಅಷ್ಟೇ ಅಲ್ಲ. ವೇದ ಮಂತ್ರಗಳನ್ನು ಉಚ್ಚಾರ ಮಾಡಿ ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನಮ ಅಂತ ಹೇಳಿದಾಗ ಇಂದ್ರನೇ ಬರ್ತಿದ್ನಲ್ಲ ಇಲ್ಲಿಗೆ, ಅದನ್ನು ತೊಗೊಳ್ಬೋದು ನಾವು. ಆ ಮಂತ್ರಗಳನ್ನು ಹೇಳಿದಾಗ ಅವರೇ ಬಂದ್ಬಿಡ್ತಿದ್ರು. ಆದ್ರಿಂದ ಅವರು ಗಿರ್ವಾಹ, ಆ ಇಂದ್ರ. ವೇದ ಪ್ರತಿಪಾದ್ಯ ಅಂತ ಒಂದು ಅರ್ಥ. ವೇದ ಪ್ರತಿಪಾದ್ಯ ಭಗವನ್ ಅಂತ ಅರ್ಥ ಹೇಳ್ತಾರೆ. ಸಾಯಣಾಚಾರ್ಯರು ಬರೇ ಇಂದ್ರ ಪರವಾದ ಅರ್ಥ ಹೇಳಿದ್ರೆ, ಇವರೆಲ್ಲ ಮಂತ್ರಗಳಿಗೂ ಭಗವತ್ ಪರವಾದ ಅರ್ಥ, ವಾಯು ಪರವಾದ ಒಂದು ಅರ್ಥ ಹೇಳ್ತಾರೆ. ಆದ್ರೆ ವಾಯು ಪರವಾದ ಅರ್ಥವನ್ನು ನಾನು ಸದ್ಯ ಯಾವ ಮಂತ್ರಕ್ಕೂ ಹೇಳ್ತಿಲ್ಲ. ಎಲ್ಲಾ ಮಂತ್ರಗಳಿಗೂ ಬೃಹತಿ ಪರವಾಗಿ ಮಾತ್ರ ಹೇಳ್ತಿದ್ದೇನೆ. ಕೆಲವೇ ಕಡೆ ವಾಚಸ್ಪತಿ ಅನ್ನೋ ಶಬ್ದಕ್ಕೆ ಮಾತ್ರ ಈ ಹಿಂದೆ ವಾಯುಪರವಾದ ಅರ್ಥ ಹೇಳಿದ್ದೆ. ಅದೊಂದು ಶಬ್ದಕ್ಕೆ ಮಾತ್ರ, ಅದರಲ್ಲಿ ಇಡೀ ಮಂತ್ರಕ್ಕೆ ವಾಯುಪರವಾದ ಅರ್ಥ ಹೇಳಿಲ್ಲ. ಈ ಅಶ್ವಾಹ ಕುದುರೆಗಳು, ವಾಜಿ ಅಂದ್ರೆ ಯುದ್ಧ, ನ ಅಂದ್ರೆ ನಿಷೇಧ ವಾಚಕ ಅವ್ಯಯ ಅಲ್ಲ ಅದು. ನ ಅನ್ನುವುದು ಇವ ಅನ್ನೋ ಅರ್ಥವನ್ನು ಹೇಳ್ತದೆ. ಕುದುರೆಗಳು ಹೇಗೆ ಯುದ್ಧ ಭೂಮಿಗೆ ಓಡಿ ಹೋಗ್ತಾವ, ಹಾಗೆ ಈ ಎಲ್ಲ ಭಕ್ತರು ಕೂಡ ಮತ್ತು ಭಕ್ತರು ಮಾಡಿದ ಸ್ತೋತ್ರಗಳು ಕೂಡ ಉತ್ಕಂಠೆಯಿಂದ ನಿನ್ನ ಉಪಾಸನೆಯನ್ನು ಮಾಡ್ತವೆ, ನಿನ್ನ ಬಳಿಗೆ ಧಾವಿಸ್ತವೆ. ಎಲ್ಲ ಸ್ತೋತ್ರಗಳು ನಿನ್ನ ಬಳಿಗೆ ಧಾವಿಸುವುದು ಅಂದ್ರೆ ಸ್ತೋತ್ರಾಭಿಮಾನಿ ದೇವತೆಗಳು ಭಗವಂತನನ್ನ ತಾಮುಂದು ಅಂತ ಧಾವಿಸಿ ಸ್ತೋತ್ರ ಮಾಡ್ತವೆ ಅಂತ ಅರ್ಥ. ಇನ್ನು ಇಲ್ಲೇ ಅರ್ಥ ಹೇಳ್ಬಿಟ್ಟಿದ್ದೇನೆ. ಯಾಕಂದ್ರೆ ಆಜಿ ಅನ್ನೋದಕ್ಕೆ ಆ ಅರ್ಥ ನಾನು ಹೇಳಿಲ್ಲ. ನನ್ನ ಅನ್ವಯ ಅರ್ಥದಲ್ಲಿ ಯುದ್ಧ ಭೂಮಿ ಅಂತ ಈ ಅರ್ಥ ನಾನು ಹೇಳಿಲ್ಲ. ಅಶ್ವ ಅನ್ನೋದಕ್ಕೂ ಆ ಅರ್ಥ ಹೇಳಿಲ್ಲ. ನಾನು ಬೇರೆ ಅರ್ಥ ಹೇಳ್ತೀನಿ, ಅದನ್ನ ಮುಂದೆ ನೋಡೋಣ. ಆದ್ರಿಂದ ಇಲ್ಲಿ ಬಂದಿರುವ ಅರ್ಥದ ಶಬ್ದಾರ್ಥ ಮತ್ತು ಭಾವಾರ್ಥ ನೋಡಿಬಿಡ್ಬೇಕು. ಎಲ್ಲ ವೇದ ವಾಕ್ಯಗಳು, ಶಾಸ್ತ್ರ ವಾಕ್ಯಗಳು, ಅರ್ಥಾತ್ ಅದರ ಅಭಿಮಾನಿ ದೇವತೆಗಳು ಅಹಮಹಮಿಕತೆಯ ಭಗವಂತನನ್ನ ಸ್ತುತಿಸಲಿಕ್ಕೆ ಹೋಗ್ತಾರೆ. ಹೇಗೆ ಕುದುರೆಗಳು ಯುದ್ಧ ಭೂಮಿಗೆ ಓಡಿ ಹೋಗ್ತಾವೋ ಹಾಗೆ ಅಂತ ಇದ್ರು. ಆಜಿಮ್ನ ಜಗ್ಮುಹು ಗಿರ್ವಾಹೋ ಅಶ್ವಾಹ ಅನ್ನೋದ್ರ ಅರ್ಥ. ಮುಂದೆ ನಯಂ ಜರಂತಿ ಅನ್ನೋದಕ್ಕೆ ಪ್ರಾಯ ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ. ಎಲ್ಲರೂ ಸಮಾನವಾದ ಅರ್ಥವನ್ನೇ ಹೇಳಬೇಕು. ಶರತಂದ್ರ ಸಂವತ್ಸರ, ಮತ್ತೆ ಜೀವ ದಿವಸಗಳು, ಮಾಸಗಳು, ಇವ್ಯಾವೂ ಕೂಡ ಈ ಭಗವಂತನಲ್ಲಿ ಯಾವುದೇ ವಿಕಾರವನ್ನು ತರಲಾರವು. ಅವನೇ ಅತ್ಯಂತ ಶ್ರೇಷ್ಠನಾದವನು, ಕಾಲದ ವಿಕಾರವನ್ನ ಮೀರಿದವನು ಅಂತ ಅದರ ತಾತ್ಪರ್ಯ. ಇಲ್ಲಿಗೆ ಆ ಭಗವಂತಾಚಾರ್ಯ ಹೇಳಿದ ಅರ್ಥವು ಕೂಡ ಸಮಾಪ್ತ ಆಗ್ತದೆ. ಮುಂದೆ ಈ ಮಂತ್ರಕ್ಕೆ ನಾನೇನು ಅರ್ಥ ಹೇಳ್ತೀನಿ ಅಂತ ಅನ್ನೋದನ್ನ ನೋಡ್ಬೇಕು. ಹೇ ಗಿರ್ವಾಹ ಅಂದ್ರೆ ವೇದ ಪ್ರತಿಪಾದ್ಯ. ವೇದ ಪ್ರತಿಪಾದ್ಯ ಅನ್ನೋ ಅರ್ಥವನ್ನ ಭಗವಂತಾಚಾರ್ಯರು ತೋರಿಸ್ಕೊಟ್ಟೇ ಇದ್ದಾರೆ. ಏ ಭಗವಂತನೇ, ಯಂ ಇಂದ್ರಂ, ಇಂದ್ರಂ ಅಂತ ಆ ಮಂತ್ರದಲ್ಲೇ ಇಂದ್ರಂ ಅನ್ನೋ ಶಬ್ದ ಇದೆ. ಯಾವ ಇಂದ್ರ ಶಬ್ದ ವಾಚ್ಯನಾದ ನಿನ್ನನ್ನು, ಪರಮೇಶ್ವರನಾದ ನಿನ್ನನ್ನ, ಶರದಃ ವರ್ಷಗಳು, ನ ಜರಯಂತಿ ಅವು ನಿನ್ನನ್ನು ಕ್ಷೀಣನನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜರಯಂತಿ ಅಲ್ಲ, ನಾನು ನಡುವೆ ಜರಯಂತಿ ಅಂತ ಹೇಳ್ಬಿಟ್ನೆ. ನಾನು ಜರಂತಿ ಅಂತ ಅಲ್ಲಿ ಶಬ್ದ ಇರೋದು. ನಯಂ ಜರಂತಿ ಶರದೋ ನ ಮಾಸಾಹ ಅಂತ ಹೀಗಿದೆ. ಆ ವರ್ಷಗಳಾಗಲಿ, ಮಾಸಗಳಾಗಲಿ, ಹಾಗೆ ದಿವಸಗಳಾಗಲಿ ನ ಅವಕರ್ಷಯಂತಿ, ಅಲ್ಲಿ ಕ್ಷೀಣನನ್ನಾಗಿ ಮಾಡ್ಲಿಕ್ಕೆ ಸಮರ್ಥ ಅಲ್ಲ ಅನ್ನೋ ಕ್ರಿಯಾಪದ ಎರಡಿವೆ ಒಟ್ಟು. ಒಂದು ಜರಂತಿ, ಇನ್ನೊಂದು ಅವಕರ್ಷಯಂತಿ. ನಿನ್ನಲ್ಲಿ ಯಾವುದೇ ಮುಪ್ಪನ್ನು ಅವು ತರಲಾರವು, ಮತ್ಯಾವುದೇ ರೀತಿಯಿಂದಲೂ ನಿನ್ನನ್ನು ಕ್ಷೀಣನನ್ನಾಗಿ ಮಾಡಲಾರವು. ನಿನ್ನ ಆ ದೈವಿ ಶ್ರೀ ಏನಿದೆ ಸಂಪತ್ತು, ಆ ಸಂಪತ್ತಿಗೆ, ಆ ಸೊಬಗಿಗೆ ಯಾವ ಕಾಲ, ಯಾವ ದೇಶ, ಯಾವ ಕಾಲದ ಯಾವುದೇ ವಿಭಾಗವೂ ಕೂಡ ಏನೂ ಧಕ್ಕೆಯನ್ನು ತರಲಾರದು ಅಂತ ಅರ್ಥ. ಆ ಸೊಬಗಿಗೆ, ನಿನಗೆ ಅಂತ ಹೇಳೋದನ್ನ ಬಿಟ್ಟು ನಿನ್ನ ಸೊಬಗಿಗೆ ಅಂತ ಹೇಳ್ತಿದ್ದೀನಿ. ಯಾಕೆಂದ್ರೆ ಇದು ಶ್ರೀ ಅನ್ನುವ ನಾಮ, ಶ್ರೀಮಾನ್ ಅನ್ನುವ ನಾಮವನ್ನೇ ನಾವು ನೋಡ್ತಿರೋದ್ರಿಂದ. ಅನ್ನ ಅವಕರ್ಷಯಂತಿ ಕೃಷಂ ನ ಕುರುವಂತಿ ಅಂತ ಇಷ್ಟ ಆಯ್ತು. ನಾನು ಹೇಳುವ ಭರದಲ್ಲಿ ನನ್ನ ಅರ್ಥವನ್ನು ಹೇಳಿಕ್ಕೆ ಹೊರಟೆ. ಸಾಯಿಣಾಚಾರ್ಯ ಹೇಳಿದ ಅರ್ಥ ಆಯ್ತು, ಮತ್ತೆ ಭಗವಂತಾಚಾರ್ಯ ಹೇಳಿದ ಅರ್ಥ ಆಯ್ತು. ರಘುನಾಥ ಸ್ವಾಮಿ ಹೇಳಿದ ಅರ್ಥ ನೋಡ್ಬೇಕಾಗಿತ್ತು. ಅವ್ರೇನು ಹೇಳ್ತಾರೆ? ಗಿರ್ವಾಹ ಅಂದ್ರೆ ವೇದ ಪ್ರತಿಪಾದ್ಯ. ಈ ವೇದ ಪ್ರತಿಪಾದ್ಯನಾದ ಇಂದ್ರನೇ ಅಶ್ವಾಹ ವಾಜಿಮ್ನ ಯುದ್ಧಮಿವ, ಅದೇ ಅರ್ಥ. ಕುದುರೆಗಳು ಹೇಗೆ ಯುದ್ಧಕ್ಕೆ ಧಾವಿಸಿ ಬರ್ತಾವೋ ಹಾಗೆ ನಿನ್ನ ಭಕ್ತರು ಕೂಡ ನಿನ್ನ ಬಳಿಗೆ ಬಂದು ಅಭೀಷ್ಟಗಳನ್ನು ಪಡೀತಾರೆ. ತ್ವದ್ಭಕ್ತಾ ಅಪಿ ಅಭೀಷ್ಟಂ ಜಗ್ಮುಹು ಪ್ರಾಪುಹು. ಯಮಿಂದ್ರಂ, ಯಾವ
ಇಂದ್ರನಾದ ನಿನ್ನನ್ನ ಶರದಃ ಸಂವತ್ಸರಾಹ ನ ಅಪಕ್ಷಯಂತಿ, ನಿನ್ನನ್ನು ಕ್ಷೀಣನನ್ನಾಗಿ ಮಾಡ್ಲಿಕ್ಕೆ ಅವು ಸಮರ್ಥ ಅಲ್ಲ. ಮಾಸಗಳು ನಿನ್ನನ್ನು ಕ್ಷೀಣನನ್ನಾಗಿ ಮಾಡ್ಲಿಕ್ಕೆ ಸಮರ್ಥ ಅಲ್ಲ. ಹಾಗೆ ಹಗಲುಗಳು ಕೂಡ ನಿನ್ನನ್ನು ಕ್ಷೀಣನನ್ನಾಗಿ ಮಾಡಲಿಕ್ಕೆ, ಅಲ್ಪನನ್ನಾಗಿ ಮಾಡಲಿಕ್ಕೆ, ಕುಬ್ಜನನ್ನಾಗಿ ಮಾಡಲಿಕ್ಕೆ ಅವು ಸಮರ್ಥ ಅಲ್ಲ. ಮಾಸಾದಿಭಿ ಅನಲ್ಪ ಕಾಂತಿ ರೀತಿ ಯಾವತ್ತು, ಕಾಂತಿ ಅನ್ನೋ ಅರ್ಥ ಅವರು ಹೇಳಿದ್ದಾರೆ. ಮಾಸ, ಋತು, ದಿವಸ, ಸಂವತ್ಸರ ಈ ಯಾವ ವಿಭಾಗಕ್ಕೂ, ಕಾಲದ ವಿಭಾಗಕ್ಕೂ ಜಗ್ಗದ ಬಗ್ಗದ ಕಾಂತಿ ಉಳ್ಳವನು ನೀನು, ಆದ್ರಿಂದ ಶ್ರೀಮಾನ್. ಉತ್ತರೇಣ ಸಂಬಂಧ, ಇಲ್ಲಿ ಹೀಗೇನು ಯಾವ ಕಾಲವೂ ನಿನ್ನನ್ನು ಕ್ಷೀಣನನ್ನಾಗಿ ಮಾಡಲಾರದೋ ಅಂಥ ನಿತ್ಯ ಪ್ರವೃದ್ಧನಾದಂಥ, ಮುಂದಿನ ಮಂತ್ರದಲ್ಲಿ ಯಾವತ್ತೂ ಪ್ರವೃದ್ಧನಾದವನು ನೀನು, ಅಂಥ ನೀನು ನಮ್ಮ ಯಜ್ಞಗಳಿಗೆ ಬರಬೇಕು ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಿದ್ದಾರೆ. ಮತ್ತಿಲ್ಲಿ ಇದನ್ನೊಂದು ಗಮನಿಸ್ಬೇಕು. ಆಜಿಮ್ನ ಜಗ್ಗುಹು ಗಿರ್ವಾಹೋ ಅಶ್ವಾಹ ಅಂತಿದೆಯಲ್ಲ, ಕುದುರೆಗಳು ಹೇಗೆ ಯುದ್ಧ ಭೂಮಿಗೆ ಧಾವಿಸಿ ಬರ್ತಾವೋ ಹಾಗೆ ನಿನ್ನ ಭಕ್ತರು ನಿನ್ನಿಂದ ಅಪೇಕ್ಷೆಗಳನ್ನು ಪಡಿತಾರೆ ಅಂತ. ಆ ಭಕ್ತರು ಅಪೇಕ್ಷೆಗಳನ್ನು ಪಡಿತಾರೆ ಅಂತ ಇಲ್ಲಿ ಮಂತ್ರದಲ್ಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಭಕ್ತರು ನಿನ್ನಿಂದ ಅಪೇಕ್ಷೆಗಳನ್ನು ಪಡಿತಾರೆ ಅನ್ನೋದು ಹಿಂದಿನ ಮಂತ್ರದಿಂದ ಇಟ್ಕೋತಾರೆ. ಅಂತೂ ಈ ಮಂತ್ರಕ್ಕೆ ಸ್ವತಂತ್ರವಾಗಿ ಅರ್ಥ ಹೇಳೋದು ಕಷ್ಟ, ಅದಷ್ಟೇ ಟೆಕ್ಸ್ಟಿಗೆ ಅರ್ಥ ಹೇಳೋದು ಕಷ್ಟ. ಒಂದಿಷ್ಟು ಭಾಗ ಹಿಂದಿನಿಂದ ತಗೊಳ್ಬೇಕು, ಹಿಂದಿನಿಂದ ಸಂಬಂಧ ಕಲ್ಪಿಸ್ಬೇಕು, ಮತ್ತೊಂದಿಷ್ಟು ಭಾಗಕ್ಕೆ ಮುಂದಿನಿಂದ ಸಂಬಂಧ ಕಲ್ಪಿಸ್ಬೇಕು. ಈ ಥರ ಅನೇಕ ಅರ್ಥಗಳನ್ನ ರಘುನಾಥ ಸ್ವಾಮಿಗಳು ಹೇಳೇ ಇದ್ದಾರೆ. ತ್ವದ್ಭಕ್ತಾಃ ಅಪಿ ಅಭೀಷ್ಟಂ ಜಗ್ಮುಹು ತ್ವಾಭಿಃ ಸುಷ್ಟುತಿಭಿಃ ವಾಜಯಂತಹ, ಸ್ತೋತ್ರಗಳ ಮೂಲಕ ನಿನ್ನನ್ನು ಸ್ತುತಿಸಿ ಎಲ್ಲ ಥರದ ಅಪೇಕ್ಷೆಗಳನ್ನು ಪಡ್ಕೊಳ್ತಾರೆ ಭಕ್ತರು ಅಂತ ಹಿಂದಿನ ಗ್ರಾಮಣ್ಯ ಎನ್ನುವ ಮಂತ್ರದಲ್ಲಿದೆ. ಅಲ್ಲೊಂದಿಷ್ಟು ಸಂಬಂಧ, ಮುಂದಿನ ಒಂದಿಷ್ಟು ಮಂತ್ರಕ್ಕೂ ಸಂಬಂಧ, ಹೀಗೆ ಹೇಳ್ತಾರೆ. ಉತ್ತರೇಣ ಸಂಬಂಧ, ಪೂರ್ವೇಣ ಸಂಬಂಧ ಅಂತ ಅನೇಕ ಕಡೆ ಅವ್ರು ಹೇಳ್ತಿರ್ತಾರೆ. ಶ್ರೀಹಿ ಅಂದ್ರೆ ಕಾಂತಿ, ಶ್ರಯತೆ ಇತಿ ಶ್ರೀಹಿ, ಭಗವಂತನನ್ನು ಇಂದ್ರನನ್ನ ಆಶ್ರಯಿಸಿದ್ದದು ಕಾಂತಿ. ಕಾಂತಿ ಉಳ್ಳವನು ಅಂದ್ರೆ ನಾವು ಎಲ್ಲ ಉಳಿದವರು ಅಲ್ಪ ಸ್ವಲ್ಪ ಕಾಂತಿ ಉಳ್ಳವರೇ ಹೌದು. ಆದ್ರೆ ವಪುಷ್ಮಾನ್ ಅಂತ ಒಂದು ಶಬ್ದ, ಆ ಶಬ್ದವನ್ನ ಇಲ್ಲಿ ನಾನು ದೃಷ್ಟಾಂತವನ್ನಾಗಿ ತಗೋತಿದ್ದೇನೆ. ವಪುಷ್ಮಾನ್ ಅಂದ್ರೆ ಸುಂದರ ಅಂತ ಅರ್ಥ. ಹೇಗೆ ವಪುಷ್ಮಾನ್ ಅಂದ್ರೆ ಸುಂದರ ಅಂದ್ರೆ, ವಪು ಅಂದ್ರೆ ಶರೀರ, ಶರೀರ ಉಳ್ಳವನು ಅಂತ ಅರ್ಥ. ಶರೀರ ಉಳ್ಳವನು ಅಂತ ಅನ್ನೋದಕ್ಕೆ ವಪುಷ್ಮಾನ್ ಅಂದ್ರೆ ಸುಂದರ ಅಂತ ಅರ್ಥ ಬರೋದು ಹೇಗೆ? ಎಲ್ಲರೂ ಶರೀರ ಉಳ್ಳವರೇ ಆಗಿರ್ತಾರಲ್ಲ, ಇವನು ಶರೀರ ಉಳ್ಳವನು ಅಂತ ಯಾಕೆ ಹೇಳ್ಬೇಕು? ಅವನಿಗೆ ಒಳ್ಳೆ ತಲೆ ಇದರಿ ಅಂತ ಅಂತಿರ್ತಾರಲ್ಲ, ತಲೆ ಇದೆ ಅಂತ ಯಾಕೆ? ತಲೆ ಎಲ್ಲರಿಗೂ ಇದ್ದೇ ಇರ್ತದಲ್ಲ, ಆ ತಲೆ ಬೇಕ್ರಿ ಅದಕ್ಕೆ ಅಂತ ಹೇಳ್ತಿರ್ತಾರೆ. ಅಂದ್ರೆ ಉಳಿದವ್ರಿಗೆ ಇಲ್ಲದೇ ಇರುವ ತಲೆ ಒಳಗಿನ ಬುದ್ಧಿವಂತಿಕೆ ಅವನಿಗಿದೆ ಅಂತ ಅರ್ಥ. ಅಸಾಧಾರಣ್ಯೇನ ವ್ಯಪದೇಶಾಹ ಭವಂತಿ, ಒಂದು ಶಬ್ದ ಪ್ರಯೋಗ ಮಾಡಿದಾಗ ಅದು ಆ ವ್ಯಕ್ತಿಗೆ ಮಾತ್ರ ಆ ಶಬ್ದವನ್ನು ಪ್ರಯೋಗ ಮಾಡಿದರೆ ಅದು ಉಳಿದವರಲ್ಲಿ ಇಲ್ಲದೇ ಇರುವ ಗುಣವನ್ನು ಅವನಲ್ಲಿ ಹೇಳ್ತದೆ ಅಂತ ಅರ್ಥ. ಶ್ರೀ ಅನ್ನೋ ಒಂದು ಕಾಂತಿ ನಮ್ಮಲ್ಲೂ ಇರಬಹುದು, ಆದರೆ ಮಾಸ, ವತ್ಸರ, ದಿನ, ಅಯನ ಇತ್ಯಾದಿ ಯಾವುದಕ್ಕೂ ಬಗ್ಗದ ಸೌಂದರ್ಯ ಇದ್ದವನು ಇವನೇ. ಆದ್ರಿಂದ ಇವನನ್ನೇ ಶ್ರೀಮಾನ್ ಅನ್ಬೇಕು. ಇದು ಅಸಾಧಾರಣ್ಯೇನ ವ್ಯಪದೇಶಾಹ, ವ್ಯಪದೇಶ ಅಂದ್ರೆ ವ್ಯವಹಾರ, ವಾಚಕವಾದ ಶಬ್ದ. ಹೀಗೆ ಅವನಿಗೆ ಮಾತ್ರ ಆ ಶಬ್ದ ಇದೆ. ಈ ಥರ ಬೇರೆ ಬೇರೆ ಕಡೆನೂ ಕೂಡ ಪ್ರಯೋಗ ಮಾಡ್ತಿರ್ತಾರೆ. ಅನ್ನೋ ಒಂದು ಸ್ವಲ್ಪ ವಿಸ್ತರಿಸಿ ಹೇಳುವುದಾದ್ರೆ, ಮಹಾಯೋಗ ಮಹಾರೂಢಿಯಿಂದ ಕಾಂತಿ ಉಳ್ಳವರು ಅನೇಕ ಜನ ಇರಬಹುದು, ನಿರ್ದಿಷ್ಟವಾಗಿ ಕಾಂತಿ ಉಳ್ಳವನು ಭಗವಂತನೇ, ಆದ್ರಿಂದ ಅವನನ್ನೇ ಕಾಂತಿ ಉಳ್ಳವನು ಅಂತ ಹೀಗೆ ಹೇಳ್ತಾರೆ. ಎಂದಿಗೂ ಬಗ್ಗದ ಜಗ್ಗದ ಕಾಂತಿ ಇದ್ದವನು ಅವನು ಅಂತ ಅರ್ಥ. ಇದಿಷ್ಟು ಶ್ರೀಮಾನ್ ಅನ್ನುವ ನಾಮಕ್ಕೆ ಮತ್ತೆ ಈ ಬೃಹತಿ ಮಂತ್ರಕ್ಕಿರುವ ಸಂಬಂಧ. ಶ್ರೀಮಾನ್ ಅಂದ್ರೆ ಕಾಂತಿ ಉಳ್ಳವನು, ಮಾಸ ಋತು ಇತ್ಯಾದಿಗಳಿಗೆ ತಗ್ಗದ ಕಾಂತಿ ಇದ್ದವನು ಅಂತ ಆ ಮಂತ್ರದಲ್ಲಿದೆ. ಅವನು ಬಗ್ಗೋದಿಲ್ಲ ಅಂತ ಅಷ್ಟೇ ಇದೆ ಮಂತ್ರದಲ್ಲಿ. ಅವನ ಕಾಂತಿ ಕಾಲದ ಯಾವ ವಿಭಾಗಕ್ಕೂ ಕ್ಷೀಣ ಆಗೋದಿಲ್ಲ ಅಂತ ನಾವು ಸಂಬಂಧ ಜೋಡಿಸ್ಕೊಂಡು ಶ್ರೀಮಾನ್ ಅನ್ನುವ ನಾಮಕ್ಕೂ ಆ ಬೃಹತಿ ಮಂತ್ರಕ್ಕೂ ಸಂಬಂಧ ಹೇಳಬೇಕು. ಇನ್ನು ಮುಂದೆ ನಾನು ಹೇಳಬೇಕಾದ ಅನ್ವಯಾರ್ಥ. ಗಿರ್ವಾಹ ಅಂದ್ರೆ ವೇದ ಪ್ರತಿಪಾದ್ಯ, ವೇದ ಪ್ರತಿಪಾದ್ಯನಾದ ಇಂದ್ರನೇ, ಭಗವಂತನೇ, ಸರ್ವೇಶ್ವರನಾದ ಪರಮೇಶ್ವರನಾದ ನಿನ್ನನ್ನ ಷರತ್ತುಗಳು ಅಂದ್ರೆ ವರ್ಷಗಳು, ಮತ್ತೆ ಅವು ನಿನ್ನನ್ನು ಜೀರ್ಣನನ್ನಾಗಿ ಮಾಡ್ಲಿಕ್ಕೆ ಸಮರ್ಥ ಅಲ್ಲ, ಮಾಸಗಳು ನಿನ್ನನ್ನು ಕೃಷ್ಣನನ್ನಾಗಿ ಮಾಡ್ಲಿಕ್ಕೆ ಸಮರ್ಥ ಅಲ್ಲ, ದಿನಗಳು ಕೂಡ ನಿನ್ನನ್ನ ನ ಅವಕರ್ಷಯಂತೆ ಕೃಷ್ಣನನ್ನಾಗಿ ಮಾಡ್ಲಿಕ್ಕೆ ಸಮರ್ಥ ಅಲ್ಲ. ಅಂತಹ
ಯಾರನ್ನ ಕಾಲದ ಯಾವ ವಿಭಾಗವೂ ಕ್ಷೀಣನನ್ನಾಗಿ ಮಾಡಲಾರದೋ ಎಂ ಅಂತ ಅಲ್ಲಿ ಮೂಲ ಮಂತ್ರದಲ್ಲೇ ಇದೆ, ನ ಎಂ ಜರಂತಿ ಅಂತ. ಎಂ ಅಂತ ಬಂದ್ಮೇಲೆ ತಮ್ಮ ಅಂತ ಬರಬೇಕು. ಅಲ್ಲಿ ತಮ್ಮ ಅಂತ ಅನ್ನೋದು ಈ ಮಂತ್ರದಲ್ಲಿಲ್ಲ. ಮುಂದಿನ ಮಂತ್ರದಲ್ಲಿ ವೃದ್ಧ, ಯಾವ ಕಾಲಕ್ಕೂ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಪ್ರವೃದ್ಧನಾದವನು ನೀನು ಅಂತ ಮುಂದಿನ ಮಂತ್ರದಲ್ಲಿದೆ. ತಗ್ಗೋದಿಲ್ಲ ಬಗ್ಗೋದಿಲ್ಲ ಅನ್ನೋದು ಅದು ಹೇಳ್ತದೆ. ಅದಕ್ಕಾಗಿ ಮುಂದಿನ ಮಂತ್ರಕ್ಕೆ ಸಂಬಂಧ ಅಂತ ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ನಾನೇನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಎಂ ಅಂತ ಹೇಗೂ ಮೂಲ ಮಂತ್ರದಲ್ಲಿದೆ, ತಮ್ಮ ಅನ್ನೋದನ್ನ ಅಧ್ಯಾಹಾರದ ಮೂಲಕ ಸ್ವೀಕಾರ ಮಾಡಿದ್ದೇನೆ. ತಮ್ಮ ಅಂತಹ ಆಜಿ ಅನ್ನೋದಕ್ಕೆ ಯುದ್ಧ ಭೂಮಿ ಅಂತ ಅರ್ಥ ಇದೆಯಲ್ಲ, ಅದನ್ನ ಬಿಟ್ಟಿದ್ದೇನೆ. ಆಜಿ ಅನ್ನೋ ಶಬ್ದಕ್ಕೆ ಮಾರ್ಗ ಅಂತ ಅರ್ಥ ಇದೆ. ಇವತ್ತಿನ ಕೋಶಗಳ ಪ್ರಕಾರವೇ ಮಾರ್ಗ ಅಂತ ಅರ್ಥ ಇದೆ. ಅಥವಾ ಮರ್ಯಾದೆ ಅಂತ ಅರ್ಥ ಇದೆ. ಸೀಮಾ, ಬಾರ್ಡರ್ ಅಂತ ಅರ್ಥ ಇದೆ. ಈ ಆಜಿ ಅಂತನ್ನೋದು ಯುದ್ಧ ಭೂಮಿಯನ್ನ ಹೇಳಿ, ಆ ಯುದ್ಧ ಭೂಮಿಯನ್ನ ಕುದುರೆಗಳು ಹೇಗೆ ತಲುಪ್ತಾವೋ ಹಾಗೆ ಅಂತ ಅರ್ಥ ಹೇಳೋದಕ್ಕಿಂತ ಆಜಿ ಅನ್ನೋದನ್ನು ಭಗವಂತನಿಗೆ ವಿಶೇಷಣವನ್ನಾಗಿ ನಾನು ತಗೊಂಡಿದ್ದೇನೆ. ಆದ್ರಿಂದ ಹಿಂದಿನ ಮಂತ್ರದ ಮುಂದಿನ ಮಂತ್ರದ ಗೊಡವೆ ಇಲ್ಲದೆ ಇದೊಂದು ಮಂತ್ರಕ್ಕೆ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಅರ್ಥ ಹೇಳಲಿಕ್ಕೆ ಹೀಗೊಂದು ಸಾಹಸ ಮಾಡಿದ್ದೇನೆ. ತೀರಾ ಅನಿವಾರ್ಯ ಆದಾಗ, ಬೇರೆ ಏನೂ ಮಾರ್ಗ ಇಲ್ಲದೆ ಇದ್ದಾಗ ಮುಂದಿನ ಮಂತ್ರ ಅಥವಾ ಮತ್ತೊಂದು ಯಾವುದೋ ಅಧ್ಯಾಹಾರದ ನೆರವನ್ನು ನಾನು ಕೂಡ ತಗೊಂಡಿದ್ದೇನೆ. ಮುಂದೆ ಸಮೀರಣ ಅನ್ನೋ ಮಂತ್ರಕ್ಕೆ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಬಹಳ ಕಷ್ಟ ಆದಾಗ, ಇನ್ನು ಅಧ್ಯಾಹಾರ ಮಾಡಲೇಬೇಕು, ಅಧ್ಯಾಹಾರ ಮಾಡದೆ ಬೇರೆ ಮಾರ್ಗ ಇಲ್ಲ ಅಂತ ಆದಾಗ ಅಧ್ಯಾಹಾರ ತಗೊಂಡಿದ್ದೇನೆ. ಇಲ್ಲೇ ಸಾಧ್ಯ ಆಗೋದಾದ್ರೆ ಆಜಿ ಅಂದ್ರೆ ಭಗವಂತ, ಅವನೇ ಮಾರ್ಗ. ಯಾಕೆಂದ್ರೆ ಮಾರ್ಗ ಅನುಕೂಲ, ಅವನೇ ಮಾರ್ಗ ವಿಷ್ಣು ಸಹಸ್ರನಾಮದಲ್ಲಿ. ಅವನೇ ಪಂಥಾಹ, ಏಷ ಪಂಥಾಹ ಐತರೇಯ ಉಪನಿಷತ್ತು. ಅವನೇ ಮರ್ಯಾದ. ಯಾಕೆ ಅವನೇ ಮರ್ಯಾದ, ಅವನೇ ಸೀಮೆ? ಯಾಕೆಂದ್ರೆ ಸಾ ಕಾಷ್ಠ ಸಾ ಪರಾಗತಿ ಕಾಟಕೋಪನಿಷತ್ತು. ಜಗತ್ತಿನ ತಾರತಮ್ಯ ಕಕ್ಷೆಗೆ ಕೊನೆ ಅಂದ್ರೆ ಅವನೇ. ಆದ್ರಿಂದ ಆಜಿ ಅನ್ನೋ ಶಬ್ದಕ್ಕೆ ಮಾರ್ಗ ಅಂತನೂ ಅರ್ಥ ಇದೆ, ಮರ್ಯಾದ ಅಂತನೂ ಅರ್ಥ ಇದೆ. ಕೋಶಗಳ ಪ್ರಕಾರನೇ ಇವತ್ತೂ ಇದೆ. ಆದ್ರಿಂದ ಮಾರ್ಗರೂಪನಾದ ಮತ್ತು ಸೀಮಾರೂಪನಾದ ಸಾಕಾಷ್ಠ ಸಾ ಪರಾಗತಿ ಅಂತ ಕರೆಸಿಕೊಂಡ ಭಗವಂತ ನಿನ್ನನ್ನ, ಅಶ್ವಾಹ ಅಂದ್ರೆ ಕುದುರೆಗಳಲ್ಲ, ಕುದುರೆ ಆನೆ ಅಥವಾ ಬಿಟ್ಬಿಡೋಣ. ಅಶ್ವ ಅಂದ್ರೆ ಇಂದ್ರಿಯಗಳು ನ ಜಗ್ಮುಹು ತಲುಪೋದಿಲ್ಲ. ಅಲ್ಲಿ ಮಂತ್ರ ಅಲ್ಲೇ ನಿಂತು ಬಿಡ್ತು. ಇಡೀ ಮಂತ್ರಕ್ಕೆ ಸ್ವತಂತ್ರವಾಗಿ ಒಂದು ಅರ್ಥ ಆಯ್ತು. ಹಿಂದಿನ ಮಂತ್ರದ ಮುಂದಿನ ಮಂತ್ರದ ನೆರವಿಲ್ಲದೆ ಸ್ವತಂತ್ರವಾಗಿ ಅರ್ಥ ಆಗಿಬಿಡ್ತು. ಇದನ್ನು ಹೇಳುವಂತ ಪ್ರಯತ್ನ ಮಾಡಿದ್ದೇನೆ. ಸಂವತ್ಸರ ಒಂದು ವರ್ಷ, ಕಾಲದ ಯಾವ ವಿಭಾಗವೂ ನಿನ್ನನ್ನ ಬಗ್ಗಿಸಲಾರದು ಅಂತ ಬಂತಲ್ಲ, ಅದೇನು ಸಂವತ್ಸರ ಅಂದ್ರೆ? ಸುಮ್ಮನೆ ವರ್ಷ ಅಂತ ಹೇಳೋದು ಬೇಡ. ಸಂವತ್ಸರ ಅಂದ್ರೆ ಸಂವತ್ಸರಾಭಿಮಾನಿ ಚತುರ್ಮುಖ. ಐತರೇ ಉಪನಿಷತ್ತು ಹಾಗೆ ಹೇಳ್ತದೆ. ಚತ್ವಾರ ಪುರುಷ ಇತಿ ಬಾಧ್ವ. ಬಾಧ್ವ ಅಂದ್ರೆ ಮುಖ್ಯ ಪ್ರಾಣ. ಸಂಸಾರದಲ್ಲಿ ಬಾಧಿತರಾದ ನಮ್ಮಿಂದ ಅವನೇ ಪ್ರಾಪ್ಯ. ಅವನಿಗೆ ಶರಣ ಹೋಗಿ ನಾವು ಸಂಸಾರದಿಂದ ಮುಕ್ತರಾಗಬೇಕು. ಸಂಸಾರ ಬಾಧಿತೈ ಪ್ರಾಪ್ಯೋ ಬಾಧ್ವೋ ವಾಯುರ್ ಉದೀರಿತ ಅಂತ. ಆದ್ರಿಂದ ಅನೇಕ ಸರಿ ನಾನು ಹಾಸ್ಯವಾಗಿ ಹೇಳ್ಕೊಳ್ಳೋದು, ನಾವು ಮಧ್ವರ ಅನುಯಾಯಿಗಳಾದ್ರಿಂದ ಮಾಧ್ವರೂ ಹೌದು, ಬಾಧ್ವರ ಅನುಯಾಯಿಗಳಾದ್ರಿಂದ ಬಾಧ್ವರೂ ಹೌದು ಅಂತ ತಿಳ್ಕೋಬಹುದು. ಹೀಗೆ ಚತ್ವಾರ ಪುರುಷ ಐತಿ ಬಾಧ್ವ. ಅಲ್ಲಿ ಸಂವತ್ಸರದ ಅಭಿಮಾನಿ ಚತುರ್ಮುಖ. ಅವನು ನಿನ್ನ ಮೇಲೆ ಪರಿಣಾಮ ಬೀರ್ಲಾರ, ಇನ್ಯಾರ ಮೇಲೆ ಏನೇ ಪರಿಣಾಮ ಬೀರಬಹುದು. ಸಂವತ್ಸರ ಅಭಿಮಾನಿ ಚತುರ್ಮುಖ ನಿನ್ನ ಮೇಲೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಮಾಸಾಭಿಮಾನಿನಃ, ಮಾಸದ ಅಭಿಮಾನಿಗಳಾದಂಥ ಈ ದ್ವಾದಶಾದಿತ್ಯರಲ್ಲಿ ಸೇರಿ ದ್ವಾದಶಾದಿತ್ಯರು ಅಂತಿದ್ದಾರೆ. ಇದೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕಂಡು ಬರ್ತದೆ. ದ್ವಾದಶ ವೈ ಮಾಸಾಹ ಸಂವತ್ಸರಸ್ಯ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಈ ಮಾತು ಕಂಡು ಬರ್ತದೆ. ಆ 12 ಜನ ಆದಿತ್ಯರಿದ್ದಾರಲ್ಲ, ಆ 12 ಜನ ಆದಿತ್ಯರಲ್ಲಿ ಇಂದ್ರ ವಿಷ್ಣು ಇವರಿಬ್ಬರನ್ನು ಬಿಡ್ಬೇಕಂತ. ಮಾಸದ ಅಭಿಮಾನಿ ದೇವತೆಗಳು ಅಂದ್ರೆ ಯಾರು? ಇಂದ್ರ ಮತ್ತು ವಿಷ್ಣು, ಅವರಿಬ್ಬರಲ್ಲ. ಅವರಿಬ್ಬರನ್ನು ಬಿಟ್ಟು ಉಳಿದ 10 ಜನ ಆದಿತ್ಯರು ಮತ್ತೆ ಯಮ ಮತ್ತು ಚಂದ್ರ. ಇದೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನ ಉಲ್ಲೇಖ, ಉಪನಿಷತ್ ಭಾಷ್ಯದ ಉಲ್ಲೇಖ. ಇವರೆಲ್ಲರೂ ಕೂಡ ಈ ದ್ವಾದಶ ಮಾಸದ ಅಭಿಮಾನಿಗಳಾಗಿದ್ದಾರೆ. ಆದ್ರಿಂದ ಇಂದ್ರ ವಿಷ್ಣುಗಳನ್ನು ಹೊರತುಪಡಿಸಿದ 10 ಜನ ಆದಿತ್ಯರು, ಯಮ ಮತ್ತು ಚಂದ್ರ ಇವರೇ ಮಾಸದ ಅಭಿಮಾನಿಗಳು. ದ್ವಾದಶ ವೈ ಮಾಸಾಹ ಸಂವತ್ಸರಸ್ಯ ಮಾಸಾಭಿಮಾನಿನೋ ಏತು ಯಮಚಂದ್ರ ಯುತಾಹ ದ್ವಿಷಟ್. ಯಮ ಚಂದ್ರ ಅಲ್ಲಿ ಸೇರಿದ್ದಾರೆ. ದ್ವಿಷಟ್ ಅಂದ್ರೆ 12. ಧಾತೃಯಮಾದ್ಯಾಹ ಆದಿತ್ಯಾಹ, ಧಾತ ಅರ್ಯಮ ಇತ್ಯಾದಿ ಅವ್ರ ಪರ್ಜನ್ಯ ಮೊದಲಾದವರು ಏನಿದ್ದಾರೆ ಅವರೆಲ್ಲರೂ ತಗೊಳ್ಬೇಕು.
ಇಂದ್ರ ವಿಷ್ಣು ವಿನಯ್ ಇವತ್ತು ಇವರಿಬ್ಬರನ್ನು ಬಿಡಬೇಕು. 12 ಜನ ಮಾಸದ ಅಭಿಮಾನಿ ದೇವತೆಗಳು. ಯಮ ನಮ್ಮ ಮೇಲೆ ಏನಾದರೂ ತನ್ನ ಕರಾಮತ್ತು ತೋರಿಸ್ಬಹುದು, ಚಂದ್ರ ನಮ್ಮ ಮೇಲೆ ನಮ್ಮ ದೇಹದ ಮೇಲೆ ಏನಾದರೂ ಪರಿಣಾಮ ಮಾಡಬಹುದು. ಇವ್ರು ಯಾರೂ ಕೂಡ ಭಗವಂತನ ಮೇಲೆ ಯಾರೂ ಏನೂ ಪರಿಣಾಮ ಮಾಡಲಾರರು ಅಂತ ಅದಕ್ಕೆ ಅರ್ಥ. ಇದೆಲ್ಲ 3ನೇ ಅಧ್ಯಾಯ ಅಥವಾ 5ನೇ ಅಧ್ಯಾಯದಲ್ಲಿ ಕಂಡು ಬರ್ತದೆ ಈ ಮಾಸಾಭಿಮಾನಿ ದೇವತೆಗಳ ಬಗ್ಗೆ. ಮತ್ತೆ ದಿವಸಗಳು ಅಂತ ಬಂತು. ದಿವಸ ಅಂದ್ರೆ ಯಾರು? ಬರೇ ದಿವಸ ಅಲ್ಲ, ಭಾರತಿ ಮತ್ತು ಚತುರ್ಮುಖ, ಭಾರತಿ ಮತ್ತು ಮುಖ್ಯ ಪ್ರಾಣ ಇವರೇ ದಿವಸದ ಅಭಿಮಾನಿಗಳು ಅಂತ ಷಟ್ಪ್ರಶ್ನೆ ಹೇಳಿದೆ. ಷಟ್ಪ್ರಶ್ನ ಉಪನಿಷತ್ ಭಾಷ್ಯದಲ್ಲಿ ಅದರ ಮತ್ತು ಉಪನಿಷತ್ನಲ್ಲಿಯೂ ಕೂಡ ಪ್ರಥಮ ಪ್ರಶ್ನದಲ್ಲೇ ಆ ವಿಷಯ ಬಂದಿದೆ. ಅಹರೇವ ಪ್ರಾಣ ರಾತ್ರಿರೇವ ರೈಹಿ, ಹಗಲಿನ ಅಭಿಮಾನಿ ಪ್ರಾಣ, ರಾತ್ರಿಯ ಅಭಿಮಾನಿ ದೇವತೆ ಭಾರತಿ ಅಂತ ಬಂದಿದೆ. ಪ್ರಜಾಪತಿರು ವಿಷ್ಣುರೇವ ಯತಃ ಸಂವತ್ಸರ ಮಾಸಃ, ಸಂವತ್ಸರ ಮಾಸಾಹೋ ರಾತ್ರ ನಿಯಾಮಕಃ ತಥೋ ನೈನಂ ಮಾಸಾದ್ಯಾಹ ಜಲಿತು ಮೀಶತೆ. ಯಾಕೆ ಈ ಭಗವಂತನ ಮೇಲೆ ಸಂವತ್ಸರದ ಅಭಿಮಾನಿಯಾದ ಚತುರ್ಮುಖನಾಗಲಿ, ಮಾಸದ ಅಭಿಮಾನಿಗಳಾದ ದೇವತೆಗಳಾಗಲಿ 12 ಜನ ದೇವತೆಗಳಾಗಲಿ, ದಿವಸದ ಅಭಿಮಾನಿಗಳಾದ ಭಾರತೀಯ ಮುಖ್ಯ ಪ್ರಾಣರಾಗಲಿ ಯಾಕೆ ಇವನ ಮೇಲೆ ಏನೂ ಪರಿಣಾಮ ಮಾಡ್ಲಿಕ್ಕೆ ಸಮರ್ಥರಲ್ಲ ಅಂದ್ರೆ, ಪ್ರಜಾಪತಿ ವಿಷ್ಣುವೇ ಎಲ್ಲರಿಗೂ ಇವನು ಮೂಲ ಪುರುಷನಾದವನು. ಆದ್ರಿಂದ ಸಂವತ್ಸರ ಮಾಸ ಅಹೋರಾತ್ರ ನಿಯಾಮಕ ಇವನೇ ಅದಕ್ಕೆಲ್ಲದಕ್ಕೂ ನಿಯಾಮಕ. ಅಭಿಮಾನಿಗಳು ಬೇರೆ ಇದ್ದಾರೆ, ಇವರೆಲ್ಲರಿಗೂ ನಿಯಾಮಕನಾಗಿ ಅವನೇ ಇದ್ದಾನೆ. ಆದ್ರಿಂದ ತಥೋ ನೈನಂ ಮಾಸಾದ್ಯಾಹ ಜರಿತು ಮೀಶತೆ, ಮಾಸ ಸಂವತ್ಸರ ಋತು ದಿವಸ ಇದರ ಅಭಿಮಾನಿ ದೇವತೆಗಳು ಅವನನ್ನ ಏನೂ ಮಾಡ್ಲಿಕ್ಕೆ ಸಮರ್ಥರಲ್ಲ. ಮಾರ್ಗಂ ಸೀಮಾಂಚ ಅಭಿಸತ್ತೆ ಆಜಿ ಶಬ್ದ, ಇನ್ನು ಮುಂದೆ ನಾನು ಮಾಡಿರುವ ಅರ್ಥದ ಸಮರ್ಥನೆ. ಕೋಶದ ಪ್ರಕಾರನೇ ಆಜಿ ಅನ್ನೋ ಶಬ್ದ ಮಾರ್ಗ ಅನ್ನೋ ಅರ್ಥ ಹೇಳ್ತದೆ ಮತ್ತು ಸೀಮಾ ಅಂತ ಅರ್ಥ ಹೇಳ್ತದೆ, ಬೌಂಡ್ರಿ ಅಂತ ಅರ್ಥ ಹೇಳ್ತದೆ. ವಿಷ್ಣುರೇವ ಏಷ ಪಂಥಾಹ ಐತರೇಯ ಉಪನಿಷತ್ತು. ಮಾರ್ಗ ಇತಿ ಸಹಸ್ರನಾಮ ಸೂಚ ಗೀಯತೆ, 2 ನಾಮದಲ್ಲೂ ಅವನೇ, ವಿಷ್ಣು ಸಹಸ್ರನಾಮದಲ್ಲೂ ಐತರೇಯ ಉಪನಿಷತ್ನಲ್ಲೂ ಅವನೇ ಮಾರ್ಗ ಏಷ ಪಂಥಾಹ ಅಂತ ವರ್ಣಿತನಾಗಿದ್ದಾನೆ. ಸಯೇವಚ ಸೀಮಾ ಭವಿತುಮರ್ಹತಿ ಸಾಕಾಷ್ಠ ಸಾ ಪರಾಗತಿ ಇತ್ಯುಕ್ತತ್ವಾತ್ ಕಾಠಕೆ, ಕಾಠಕದಲ್ಲಿ ವರ್ಣನೆ ಬಂದಿರುವುದರಿಂದ ಅವನೇ ಸೀಮಾನು ಕೂಡ ಆಗಿದ್ದಾನೆ. ಅಸ್ಯಾಹ ಬೃಹತ್ಯಾಹ ಏವ ಪದೈಹಿ ಏಕಃ ಅನ್ವಯ, ಒಂದೇ ಅನ್ವಯ. ಇಲ್ಲೇ ಬೃಹತಿ ಮಂತ್ರದಲ್ಲೇ ಬಂದಿರುವ ಶಬ್ದಗಳನ್ನೇ ಬಳಸಿ ಒಂದು ಅನ್ವಯ ಹೇಳುವ ಪ್ರಯತ್ನ ನಾನು ಮಾಡಿದ್ದೇನೆ. ಅದನ್ನ ಪರಿಶೀಲನೆ ನೀವು ಕೇಳಿದವ್ರು ಮಾಡಬೇಕು. ಶ್ರೀ ಅಂದ್ರೆ ಏನು? ಶ್ರಯತೆ ಇತಿ ಶ್ರೀಹಿ, ಆಶ್ರಯಿಸಿದ್ದು ಅಂತ. ಲಕ್ಷ್ಮೀದೇವಿಯನ್ನು ಕೂಡ ಶ್ರೀ ಅನ್ನುವುದು ಯಾಕೆ? ಅವಳು ಭಗವಂತನ ಆಶ್ರಯಿಸಿರುವುದರಿಂದ. ಕಾಂತಿ ಮುಖವನ್ನು ಆಶ್ರಯಿಸಿರ್ತದೆ, ಅದಕ್ಕೆ ಶ್ರೀಹಿ ಅಂತಾರೆ. ಅಸಾಧಾರಣ್ಯೇನ ವಿಪದೇಶಾಹ ಭವಂತಿ, ನಾವು ಅದನ್ನ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ನೋಡಿದ್ವಿ. ಶರಣ್ ಮಾಸ ದಿವಸಾದಿಭಿ ಅನಪಕ್ಷೀಣ ಕಾಂತಿ, ಯಾವ ಕಾಲಕ್ಕೂ ಸೋಲದ ಕಾಂತಿಯುಳ್ಳವನು ಈ ಭಗವಂತ, ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಇದೇ ಬೃಹತಿಗೂ ನಾಮಕ್ಕೂ ಇರುವಂತಹ ಒಂದು ಸಂಬಂಧ. ತಥಾಚ ನಾಮ ಬೃಹತ್ಯೋ ವ್ಯಾಖ್ಯಾನ ವ್ಯಾಖ್ಯೇಯ ಭಾವ ಸ್ಫುಟೇವ ಪ್ರತೀಯತೆ. ಬೃಹತಿ ಮಂತ್ರಕ್ಕೂ ಶ್ರೀಮಾನ್ ಅನ್ನುವ ನಾಮಕ್ಕೂ ಇರುವ ಸಂಬಂಧ ಸ್ಪಷ್ಟವಾಗಿ ತಿಳಿದು ಬಂತು. ಮತ್ತೆ ಶ್ರೀಮಾನ್ ಅನ್ನುವ ಶಬ್ದಕ್ಕೆ ಈ ಹಿಂದೆ ನಾವು ಅದನ್ನ ನೋಡಿದ್ದೇವೆ, ಇಂದ್ರಿಯಗಳು ಅಂತ ಕೂಡ ಅರ್ಥ ಇದೆ. ತಾಹ ಯೇಷನ್ ಶ್ರಿಯನ್ ಶೀರ್ಷನ್ ಶಿತಾಹ ಚಕ್ಷುಶ್ರೋತ್ರಂ ಅಂತ ಹೀಗೆ ಅದ್ರ ಬಗ್ಗೆ ಹಿಂದೆ ಈ ಒಂದು ಕಡೆ ವರ್ಣನೆ ಬಂದದನ್ನ ನಾನು ಹೇಳಿದ್ದೆ. ಈ ಆರಣ್ಯಕದಲ್ಲಿ, ಐತರೆಯ ಆರಣ್ಯಕದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಅದರ ವರ್ಣನೆ ಇದೆ. ಆ ಇಂದ್ರಿಯಗಳನ್ನು ಶ್ರೀ ಅಂತ ಹೇಳ್ತಾರೆ. ಅದು ಉಳ್ಳವನಾದ್ರಿಂದ ಇವನು ಶ್ರೀಮಾನ್. ಇಲ್ಲಿಯೂ ಹಾಗೆ ಬಂತು, ಈ ಇಂದ್ರಿಯಗಳಿಗೆಲ್ಲ ಅಧಿಪತಿ ಅಂತ ಬಂತು. ಅಶ್ವ ಅನ್ನೋ ಶಬ್ದದಿಂದ ಇಂದ್ರಿಯವನ್ನೇ ಇಟ್ಕೊಂಡ್ವಿ. ಆದ್ರಿಂದ ಶ್ರೀಮಾನ್ ಅಂದ್ರೆ ಇಂದ್ರಿಯಗಳ ಮೇಲೆ ಹತೋಟಿ ಇದ್ದವನು, ಇಂದ್ರಿಯಾಭಿಮಾನಿ ದೇವತೆಗಳ ಮೇಲೆ ಹತೋಟಿ ಇದ್ದವನು ಅಂತ ಮತ್ತೊಂದು ಅರ್ಥ. ಬೃಹತಿ ಮಂತ್ರವೂ ಅದನ್ನೇ ಹೇಳಿದೆ. ಯಾಕೆಂದ್ರೆ ಯಾವ ಇಂದ್ರಿಯಾಭಿಮಾನಿ ದೇವತೆಯೂ ಕೂಡ ಅವನನ್ನು ತಲುಪಲಿಕ್ಕೆ ಆಗೋದಿಲ್ಲ ಅಂತ ಬಂದಿದೆ, ಇಲ್ಲಿ ಬಂದಿದೆ. ಶ್ರೀಮಾನ್ ಅನ್ನೋದು ಅದನ್ನೇ ಹೇಳಿದೆ. ಹೀಗೆ 2 ಥರದ ಸಂಬಂಧವನ್ನ ಇಟ್ಕೊಳ್ಬಹುದು. ನನ್ನ ಲೇಖನದಲ್ಲಿ ಒಂದೇ ಥರದ ಸಂಬಂಧ ತೋರಿಸಿದ್ದೇನೆ. ಆದ್ರೆ ಶ್ರೀಮಾನ್ ಅನ್ನೋ ಶಬ್ದಕ್ಕೆ ಹೀಗೂ ಅರ್ಥ ಬರ್ತದೆ ಅಂತ ಹಿಂದೆ 178ನೇ ನಾಮ ಏನು ಬಂದಿತ್ತಲ್ಲ ಅಲ್ಲಿ ಅದನ್ನ ಹೇಳಿದ್ದೆ. ಒಟ್ಟಾರೆ ಭಾವಾರ್ಥ ಏನಾಯ್ತು ಅಂದ್ರೆ, ವೇದ ಪ್ರತಿಪಾದ್ಯನಾದ ಭಗವಂತನೇ ಪರಮೇಶ್ವರನಾದ ನಿನ್ನನ್ನ ಸಂವತ್ಸರಾಭಿಮಾನಿಯಾದ ಚತುರ್ಮುಖನಾಗಲಿ, ಮಾಸಾಭಿಮಾನಿಗಳಾದ ಆದಿತ್ಯರಾಗಲಿ, ದಿವಸದ ಅಭಿಮಾನಿಗಳಾದ ಭಾರತೀ ಪ್ರಾಣರಾಗಲಿ
ಯಾವ ರೀತಿಯಿಂದಲೂ ಬಾಧೆಗೀಡು ಮಾಡಲಿಕ್ಕೆ ಸಮರ್ಥರಲ್ಲ. ಎಲ್ಲರಿಗೂ ಮಾರ್ಗದರ್ಶಕ ನೀನು. ಪಂಥಾಹ ಯಾಕೆಂದ್ರೆ ಮಾರ್ಗದರ್ಶಕ ಆದ್ರಿಂದ ಅಂತ ಇತರೆಯ ಭಾಷ್ಯದಲ್ಲಿ ಇದೆ. ಮತ್ತು ಪರಾಕಾಷ್ಠಾ ಪರಾಗತಿ ಅನಿಸಿದ ನಿನ್ನನ್ನ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಪೂರ್ಣವಾಗಿ ತಿಳಿಯಲಿಕ್ಕೆ ಸಮರ್ಥರಲ್ಲ ಅಂತ ಅದರ ತಾತ್ಪರ್ಯ. ಇದಿಷ್ಟು ಅದರ ಭಾವಾರ್ಥ ಆಯಿತು. ಮುಂದೆ ಈ ಶ್ರೀಮಾನ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಅನೇಕ ಉಲ್ಲೇಖಗಳನ್ನು ನಾವು ನೋಡೇ ಇದ್ದೇವೆ. ಮತ್ತು ಕೆಲವು ಉಲ್ಲೇಖಗಳನ್ನು ನಾವೀಗ ನೋಡಬೇಕು. ವಿದ್ಯಾ ಎಂಬ ಸಂಪತ್ತನ್ನು ಅಧಿಕವಾಗಿ ಹೊಂದಿರುವವನು ಅಂತ ಅದರ ಅರ್ಥ. ಈ ವಿದ್ಯಾ ಅಂದರೆ ಅದು ಕೋಶದ ಪ್ರಕಾರನೇ. ಶ್ರೀ ಅಂದರೆ ವೇಷರಚನಾ, ನಾವು ಮಾಡಿಕೊಳ್ಳುವಂತಹ ವೇಷಭೂಷಣ. ಮತ್ತು ಕಾಂತಿ ಅಂತ ಅರ್ಥ ಇದೆ. ಅದಲ್ಲದೆ ಭಾರತಿ, ಶಾಸ್ತ್ರ ಅಂತ ಅರ್ಥ ಇದೆ. ಹೀಗೆಲ್ಲ ಇರುವುದರಿಂದ ಅವನೇ ಶ್ರೀಮಾನ್. ಸರ್ವಾಧಿಕ್ಯೇನ ಶ್ರೀ ಇದ್ದವನಾದ್ರಿಂದ ಇವನೇ ಶ್ರೀಮಾನ್. ಶ್ರೀಹಿ ಪ್ರಶಸ್ತ ಅರ್ಥರೂಪ ಸಂಪತ್ತು. ಶ್ರೀಹಿ ವಿದ್ಯಾರೂಪವಾದ ಸಂಪತ್ತು. ಯಾಕೆಂದ್ರೆ ಬ್ರಹ್ಮಣ ಕೋಶೋಸಿ ಮೇಧಯಾಪಿಹಿತಃ. ತೈತ್ರಿಯ ಉಪನಿಷತ್ತು ಅವನನ್ನ ವೇದದ ಜ್ಞಾನದ ಖಜಾನೆ ಅಂತ ವರ್ಣನೆ ಮಾಡಿದೆ. ಎಸ್ ಛಂದಸಾಮೃಷಭೋ ವಿಶ್ವರೂಪ. ಅಲ್ಲಿ ಬ್ರಹ್ಮಣ ಕೋಶ, ಜ್ಞಾನದ ಖಜಾನೆಯವನು ಅಂತ ವರ್ಣನೆ ಮಾಡಿದ್ದಾರೆ. ವೇದಾವಾಸತ್ವತಃ, ವೇದದ ಆವಾಸ ಇವನು. ಶ್ರೀನಿವಾಸ ಅಂದ್ರು, ವೇದಾವಾಸ ಅಂದ್ರು, ಶ್ರೀಮಾನ್ ಅಂದ್ರು ಅರ್ಥ ಒಂದೇ. ಹಾಗೆ ಲಕ್ಷ್ಮೀದೇವಿ ಅವನಲ್ಲಿ ವಾಸ ಮಾಡಿಕೊಂಡಿರುವುದರಿಂದ ಅವನನ್ನು ಬ್ರಹ್ಮಕೋಶ ಅಂತ ವರ್ಣನೆ ಮಾಡ್ತಾರೆ. ಇದು ಆ ಶ್ರೀಮಾನ್ ಅಂತ ಅನ್ನೋದಕ್ಕೆ ನಮಗೆ ಕಾಣಿಸುವಂಥ ಒಂದರ್ಥ. ಮತ್ತೆ ಪುರುಷಾರ್ಥಗಳಿಗೆ ನಿಯಾಮಕ. ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳಿಗೆ ಅವನು ನಿಯಾಮಕ ಅಂತ ಮತ್ತೊಂದು ಅರ್ಥವನ್ನು ಕೂಡ ಹೇಳ್ತಾರೆ. ಆದ್ರಿಂದ ಅವನು ಶ್ರೀಮಾನ್ ಅಂತ ವರ್ಣಿತ ಆಗಿದ್ದಾನೆ. ಮೋಕ್ಷವೆಂಬ ಮಹಾ ಸಂಪತ್ತಿಗೆ ಅವನು ನಿಯಾಮಕ. ಮೋಕ್ಷ ಪುರುಷಾರ್ಥಸ್ಯಾಪಿ ಅಗ್ನೇನಯ ಸುಪಥಾ ರಾಯೇ ಅಸ್ಮಾನ್. ಒಂದು ಮೋಕ್ಷವೆಂಬ ದೊಡ್ಡ ಸಂಪತ್ತನ್ನು ನಮಗೆ ಕೊಡುವಂತ ಈಶಾವಾಸ್ಯ ಉಪನಿಷತ್ತು ಅವನನ್ನು ವರ್ಣನೆ ಮಾಡ್ತದೆ. ಮತ್ತೆ ಶ್ರೀ ಅಂದ್ರೆ ಸಂಪತ್ತು ಅಂತನೂ ಅರ್ಥ ಇದೆ. ಅದನ್ನು ಹಿಂದೆ ನೋಡೇ ಇದ್ದೇವೆ. ಯೇಷಾಂ ವಿಷ್ಣು ಸ್ವರೂಪಾಣಾಂ ಸನ್ನಿಧೇರ್ ಅನ್ಯ ವಸ್ತುಷು ವಿಶಿಷ್ಟತ್ವಂ ಸ್ವಜಾತೆ ಸ್ಯಾತ್ ವಿಭೂತ್ಯಾಖ್ಯಾನಿ ತಾನಿತು. ಶ್ರೀ ಅಂದ್ರೆ ವಿಭೂತಿ ರೂಪಗಳು, ಭಗವಂತನ ವಿಭೂತಿ ರೂಪಗಳು. ಅವು ಬೇರೆ ಬೇರೆ ಕಡೆ ಇವೆ. ಆದ್ರಿಂದ ಅವನು ಶ್ರೀಮಾನ್. ಪ್ರತ್ಯಕ್ಷ ರೂಪ ಮತ್ತು ತಿರೋಹಿತ ರೂಪ ಅಂತ ಹೀಗೆ ಭಗವಂತನ ನಾನಾ ಥರದ ರೂಪಗಳಿವೆ. ಆ ರೂಪಗಳನ್ನೆಲ್ಲ ಹೊಂದಿದವನಾದ್ರಿಂದ ಅವನನ್ನೇ ಶ್ರೀರಮಾನ್ ಅಂತ ಹೇಳಬೇಕು. ಶ್ರೀಮಾನ್ ಅನ್ನುವುದರ ಉಲ್ಲೇಖಗಳಿವಿಷ್ಟು. ಲಕ್ಷಾಲಂಕಾರದಲ್ಲಿ ಶ್ರೀಮಾನ್ ಅನ್ನುವ ನಾಮಕ ಅರ್ಥ ಹೇಳಿಲ್ಲ. ಶಾಂಕರ ಭಾಷ್ಯಕ್ಕನುಸಾರವಾಗಿ ಸರ್ವಾತಿಶಯವಾದ ಕಾಂತಿ ಇದ್ದವನು. ಪರಾಶರ ಭಟ್ಟರ ವ್ಯಾಖ್ಯಾನಕ್ಕನುಸಾರವಾಗಿ ಐಶ್ವರ್ಯ ಸಂಪನ್ನ. ಮತ್ಸ್ಯಾವತಾರದಲ್ಲಿಯೂ ಕೂಡ ಕಮಲ ನೇತ್ರಗಳನ್ನು ಹೊಂದಿ ಕಾಂತಿಯುಕ್ತನಾದವನು. ಮತ್ಸ್ಯ ಕಮಲಲೋಚನ. ಮತ್ಸ್ಯ ರೂಪಾವತಾರೇಪಿ ಶ್ರೀಮಾನ್ ಕಮಲ ನೇತ್ರತಃ ಅಂತ ಇದರ್ಥ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದ ಪ್ರಕಾರ ನಿತ್ಯ ಲಕ್ಷ್ಮಿಯಿಂದ ಕೂಡಿದವನು. ಆದ್ರಿಂದ ಆತ ಶ್ರೀಮಾನ್. ಶ್ರೀಮಾನ್ ನಿತ್ಯ ಲಕ್ಷ್ಮೀಮಾನ್ ಅಂತ ಅವರ ಅರ್ಥ. ಹೀಗೆ ಆ ಶ್ರೀಮಾನ್ ಅನ್ನೋದರ ಒಂದು ಅರ್ಥವನ್ನ ನಾವು ನೋಡಿದ್ದೇವೆ ಇವತ್ತು. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರಕ್ಕೂ ಕೂಡ ಏನೇನು ಅರ್ಥ ಆದೀತು ಅಂತ ಅನ್ನೋದನ್ನ ನೋಡಿದ್ದೇವೆ. ಅದಕ್ಕೆ ಒಟ್ಟು ಎರಡು ಅರ್ಥ. ಶ್ರೀ ಅಂದ್ರೆ ಸೌಂದರ್ಯ. ಯಾವ ಕಾಲದ ಅಭಿಮಾನಿ ದೇವತೆಯ ದಾಳಿಗೂ ಬಗ್ಗದ ಸೌಂದರ್ಯ ಇದ್ದವನು ಅನ್ನೋದನ್ನ ಬೃಹತಿ ಮಂತ್ರವು ಹೇಳಿದೆ. ಶ್ರೀಮಾನ್ ಅನ್ನುವ ನಾಮವು ಕೂಡ ಅದನ್ನೇ ಹೇಳ್ತದೆ. ಶ್ರೀ ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಅರ್ಥ ಹೇಳಿದೆ. ತೈತ್ರಿಯ ಬ್ರಾಹ್ಮಣದಲ್ಲಿ 1ನೇ ಕಾಂಡದಲ್ಲಿ 2ನೇ ಪ್ರಭಾಟಕದಲ್ಲಿ ಋತೋ ಯಜೂಂಷಿ ಸಾಮಾನಿ ಸಾಹಿಶ್ರೀರಮೃತಾ ಸತಾಂ ಅಂತ ಆ ಋಕ್ ಯಜುಸ್ಸಾಮ ಇತ್ಯಾದಿಗಳನ್ನ ಮಂತ್ರಗಳು ಅವುಗಳನ್ನು ಶ್ರೀ ಅಂತ ಹೇಳಿದ್ದಾರೆ. ಆದ್ರಿಂದ ವೇದಗಳನ್ನೇ ಶ್ರೀ ಅಂತ ಹೇಳುವುದು ಇನ್ನೊಂದು.
ತಾವಾ ಏಷನ್ ತಾವಾ ಏತಾಹ ಶೀರ್ಷನ್ ಶ್ರಿಯಶ್ರಿತಾಹ ಇವೆಲ್ಲವೂ ಕೂಡ ಈ ಇಂದ್ರಿಯಗಳೆಲ್ಲವೂ ಕೂಡ ನಮ್ಮ ತಲೆಯನ್ನು ಆಶ್ರಯಿಸಿಕೊಂಡಿರುವುದರಿಂದ ಅವುಗಳನ್ನು ಕೂಡ ಶ್ರೀ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಆದ್ದರಿಂದ ಇಂದ್ರಿಯಾಭಿಮಾನಿ ದೇವತೆಗಳು ಈತನಿಗೆ ಬಗ್ಗೋದಿಲ್ಲ ಅಂತ ಒಂದು ಕಡೆ ಬಂತು. ಇನ್ನೊಂದು ಇಲ್ಲೇ ಈ ಮಂತ್ರವೂ ಕೂಡ ಶ್ರೀಮಾನ್ ಇಂದ್ರಿಯಾಭಿಮಾನಿ ದೇವತೆಗಳ ಮೇಲೆ ಆಧಿಪತ್ಯ ಉಳ್ಳುವನು ಅನ್ನೋದನ್ನು ಹೇಳಿದೆ. ಹೀಗೆ ಎರಡು ರೀತಿಯಾಗಿ ಬೃಹತಿ ಮಂತ್ರಕ್ಕೆ ಮತ್ತೆ ಈ ನಾಮಕ್ಕೆ ಸಂಬಂಧ ಇದೆ. ಅದನ್ನ ಇವತ್ತಿನ ಈ ವರಮಹಾಲಕ್ಷ್ಮಿ ವ್ರತದ ದಿವಸ ನಾವು ಶ್ರವಣ ಮಾಡಿದ್ದೀವಿ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ. ಶ್ರೀಮದರ್ಪಣ ಮಸ್ತು.